ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನಾನು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ. ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಉಳಿವು. ಗಟ್ಟಿಯಾಗಿರಲಿ ಮನಸ್ಸು, ದೌರ್ಜನ್ಯಕ್ಕೆ ನೋಯದಿರಲಿ, ಅತಿಕ್ರಮಣದಿ ದೂರ ಸರಿಯಲಿ, ಹೃದಯವೆಂದೂ ಬೇಯದಿರಲಿ. ಊಹಿಸದೆ ನಡೆದಿಹುದು ಅಂತರಂಗದ ಎದುರು, ಮರಳಿ ನೆನಪು ಹರಿಯುವುದು, ಕಾಡುವುದು ಕಣ್ಣೆದುರು. ಹದಗೆಟ್ಟಿಹುದು ಸಮಾಜ, ಇದು ಕಷ್ಟಗಳ ಕಣಜ, ಸಮಾನ ಬಾಳುವೆಗೆ ಉತ್ತರ ಬಯಸುತ್ತಿದೆ ಕ್ಷಿತಿಜ. ಪುಡಿಕಾಸಿನ ಆಸೆಗೆ ಮಾರು ಹೋಗಿಹ ಮನುಜ, ಇಂದಿನ ಸಮಾಜದಲ್ಲಿ ದುಡ್ಡೇ ಸರ್ವಸ್ವವೆಂಬುದು ನಿಜ. ಹಣವಂತರ ದೌರ್ಜನ್ಯಕ್ಕೆ ಕೊನೆಯಿಲ್ಲವೇ, ತೋರುವ ದರ್ಪಕ್ಕೆ ಮಿತಿಯಿಲ್ಲವೇ, ಆತ್ಮಸಾಕ್ಷಿಯ ಅರಿವು ನಿತ್ಯವೂ ತಿಳಿಸುತ್ತಿದೆ, ದರ್ಪ ದೌರ್ಜನ್ಯಗಳ ದೂರಿರಿಸು ಎನ್ನುತ್ತಿದೆ. ಮನುಷ್ಯರ ಮಧ್ಯೆ ಏಕಿಷ್ಟು ಹಣಾಣಿ, ಹಣವಂತರೇ ಆಗಬೇಕೆ ಸಮಾಜದಲ್ಲಿ ಧಣಿ. ಮಾನವತೆಯ ಸಂದೇಶ ತರುವುದು ಏಕತೆಯ ಧ್ವನಿ, ಭಾರತಾಂಬೆಯ ಮಡಿಲಿನಲ್ಲಿ ಎಲ್ಲರೂ ಆಗಲಿ ಜ್ಞಾನಿ. ಸಂವಿಧಾನದ ಪರಿಕಲ್ಪನೆ ತಿಳಿದರೆ ದೇಶ ಉಳಿಯುವುದು, ಕಾನೂನು ಪಾಲಿಸಿದರೆ ಸಾಮಾನ್ಯರು ಬದುಕುಳಿವರು. ನ್ಯಾಯ ಕೊಂಡುಕೊಳ್ಳುವವರಿಗೆ ಆಘಾತವಾಗುವುದು, ದೇಶದ ಉದ್ದಗಲಕ್ಕೂ ಸತ್ಯಕ್ಕೆ ಬೆಲೆ ಬರುವುದು. ವಿವೇಕವುಳ್ಳ ಮನುಷ್ಯರು ನಾವು, ಮೃಗದ ವರ್ತನೆ ಏಕೆ, ಭಾರತಾಂಬೆಯ ಕುಡಿಗಳು ನಾವು, ದಾಯಾದಿ ಪ್ರವೃತ್ತಿ ಏಕೆ. ಅಟ್ಟಹಾಸಕ್ಕೆ ನೊಂದ ಜೀವ ಬೀಳುತ್ತಿದೆ ಬೆಚ್ಚಿ, ಅಟ್ಟಹಾಸಕ್ಕೆ ನೊಂದ ಜೀವ ಬೀಳುತ್ತಿದೆ ಬೆಚ್ಚಿ, ಆಘಾತದ ವಿಚಾರಗಳ ಹೇಳಲಾಗುತ್ತಿಲ್ಲ ಮನಬಿಚ್ಚಿ, ಆಘಾತದ ವಿಚಾರಗಳ ಹೇಳಲಾಗುತ್ತಿಲ್ಲ ಮನಬಿಚ್ಚಿ. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಸ್ವರಚಿತ ಕವನ ವಾಚನವನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.